ಆ ಥರ ಮಾಡ್ತಾ ಇದ್ದಾರೆ. ಆದರೆ ಶಾಸ್ತ್ರ ಗುರುಜಿ ನಾವು ಸೋಷಿಯಲ್ ಮೀಡಿಯಾ ಯುಗದಲ್ಲಿದ್ದೀವಿ. ಸೊ ಸೋಷಿಯಲ್ ಮೀಡಿಯಾ ನೋಡಿಕೊಂಡು ಜಾಸ್ತಿ ಮಾಡ್ತಾರೆ. ನಾನು ಕೇಳಿದಂಗೆ ತುಂಬ ಜನ ಕನ್ಫ್ಯೂಷನಲ್ಲಿದ್ದರು. ಬೆಳಿಗ್ಗೆ ಮಾಡಬೇಕು, 5:30 ಒಳಗೆ ಮಾಡಬೇಕು, ಅದಾದ್ಮೇಲೆ 10 ಗಂಟೆ ಮೇಲೆ ಇಲ್ಲ, 5:30 ಒಳಗಡೆ ಎಲ್ಲ ನೋಡಿ. ಯಾವ ವ್ರತವೂ ಕೂಡ ಸೂರ್ಯೋದಯಾತ್ ಪೂರ್ವದಲ್ಲಿ ಹೇಳಿಲ್ಲ. ದೇವರ ಪೂಜೆ ಕೂಡ ಸೂರ್ಯೋದಯಾತ್ ಪೂರ್ವದಲ್ಲಿ ಹೇಳಿಲ್ಲ. ಧನುರ್ಮಾಸದಲ್ಲಿ ಮಾತ್ರ ಸೂರ್ಯೋದಯಕ್ಕೆ ಪೂಜೆ ಅಂತ. ಧನುರ್ಮಾಸಕ್ಕೆ ಹೊರತಾಗಿ ಬೇರೆ ದೇವತಾ ಪೂಜೆ ಅಂದರೆ ನಿಮ್ಮ ಮನೆಯಲ್ಲಿ ಒಂದು ದೇವತಾರ್ಚನೆ, ನಿತ್ಯ ದೇವತಾರ್ಚನೆಯೂ ಕೂಡ ಸೂರ್ಯೋದಯದ ನಂತರದಲ್ಲೇ ದೇವರು ನೀವು ಕೊಟ್ಟಂತಹ ನೈವೇದ್ಯವನ್ನು, ನೀರಾಜನವನ್ನು ಸ್ವೀಕಾರ ಮಾಡುವಂಥದ್ದು ಅಂತ. ಸೂರ್ಯ ಉದಯ ಆಗಿರಬೇಕು, ಸೂರ್ಯ ನೆತ್ತಿ ಮೇಲೆ ಬಂದಿರಬಾರ್ದು. ಅಂದರೆ ಅಪರಾಹ್ನ ಕಾಲಕ್ಕೆ ಮುಂಚೆ, ಮಧ್ಯಾಹ್ನಕ್ಕೆ ಮುಂಚೆ. ಕನ್ನಡದ ಮಧ್ಯಾಹ್ನ ಮತ್ತು ಸಂಸ್ಕೃತದ ಮಧ್ಯಾಹ್ನ ಅಂದರೆ 10 ರಿಂದ 12 ಗಂಟೆಗಳು ಅಂತ. ಆ ಸಮಯದಲ್ಲೇ ನಮಗೆ ದೇವರ ಪೂಜೆಯನ್ನು ಕೂಡ ಹೇಳಿರುವಂಥದ್ದು. ಹಾಗಾಗಿ ಸೂರ್ಯೋದಯ ಪೂರ್ವದಲ್ಲಿ ದೇವರ ಪೂಜೆ ಕೂಡ ಹೇಳಿಲ್ಲ. ಕೆಲವೊಂದು ಪೂಜೆಗಳನ್ನು ಇವಾಗ ನಾನು ಹೇಳಿದಾಗೆ ಧನುರ್ಮಾಸ ಪೂಜೆ ಆಗಿರ್ಬೋದು ಅಥವಾ ಇನ್ಯಾವುದೋ ವಿಶೇಷ ಆರ್ದ್ರಾಭಿಷೇಕ ಆಗಿರ್ಬೋದು, ಇದೆಲ್ಲ ಸೂರ್ಯೋದಯ ಪೂರ್ವದಲ್ಲಿ ಹೇಳಿದೆ. ಆದರೆ ನಿತ್ಯ ಪೂಜೆ ಅಥವಾ ವ್ರತಗಳು ಅಂತ ಬಂತು ಅಂತಾದರೆ ಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡಿರೋರು ಹಾಗೆ ಹೇಳುವಂಥದ್ದು. ಇನ್ನು ಲೌಕಿಕವಾಗಿರುವಂತಹ ಏನೋ ನ್ಯೂಮರಾಲಜಿಯನ್ನು ಮಾನದಂಡವಾಗಿ ಇಟ್ಕೊಂಡವರು ಅಥವಾ ಶಾಸ್ತ್ರಕ್ಕೆ ಇಲ್ಲದೆ ಜನಗಳಿಗೆ ಏನೋ ಹೇಳಬೇಕು. ಯಾಕಂದರೆ ನೀವೇ ಹೇಳಿದಾಗೆ ಇದು ಸೋಷಿಯಲ್ ಮೀಡಿಯಾ ಯುಗ ಆದ ಕಾರಣ ಏನಾದರೂ ಒಂದು ಹೇಳಿ ಏನೇ ಪ್ರಕಾರೇಣ ಅಂತ ಹೇಳುವಂಥ ರೀತಿಯಲ್ಲಿ ಯಾವುದೋ ಒಂದು ಪ್ರಕಾರದಲ್ಲಿ ಪ್ರಚಾರ ಬೇಕು ಅಂತ ಅನ್ನುವಂಥವ್ರು ಅವ್ರಿಗೆ ಏನೋ ಇಷ್ಟ ಬಂದಿದ್ದು ಹೇಳ್ತಾರೆ. ಅದನ್ನೆಲ್ಲ ಜನಗಳು ಸರ್ವಥಾ ಮಾಡಬಾರ್ದು. ಹಿಂದಿನಿಂದ ಏನು ಬಂದಿದೆ ಪಂಚಾಂಗವನ್ನು ತೆಗೆದು ನೋಡಿ. ಪಂಚಾಂಗದಲ್ಲಿ ಯಾವ ದಿನ ಅಂತ ಕೊಟ್ಟಿರ್ತಾರೆ ವ್ರತವನ್ನು ಮಾಡಬೇಕು. ಪಂಚಾಂಗದಲ್ಲಿ ಯಾವ ಟೈಮ್ ಕೊಟ್ಟಿದ್ದಾರೆ ನಾಳೆಗೆ? ಹಾಂ, ಈಗ ಪಂಚಾಂಗಗಳಲ್ಲೂ ಅನೇಕ ಪಂಚಾಂಗಗಳಿದೆ ಅಲ್ವಾ. ಈಗ ನಾವು ಇಲ್ಲಿನ ಪ್ರಾಂತ್ಯಕ್ಕೆ, ಈಗ ನಾವು ಬೆಂಗಳೂರು ಪ್ರಾಂತ್ಯ ಅನ್ನುವಂಥದ್ದನ್ನು ತಗೊಂಡ್ರೆ ಇವಾಗ ಭಗವಣ ಪಂಚಾಂಗ ಅಂತ ಒಂದಿದೆ, ಆಮೇಲೆ ಉಡುಪಿ ಪಂಚಾಂಗ ಇದೆ, ಅದು ಬಿಟ್ಟು ನಮ್ಮ ಧಾರವಾಡ ಪಂಚಾಂಗ ಇದೆ. ಆದರೆ ನಾವು ಇಲ್ಲಿ ಮಾನ್ಯ ಮಾಡುವಂತಹ ಪಂಚಾಂಗ ಇಲ್ಲಿನ ಒಂದು ಶಾಸ್ತ್ರಕ್ಕೆ, ಸಂಪ್ರದಾಯಕ್ಕೆ ಮತ್ತು ವಿಶೇಷವಾಗಿ ಅಕ್ಷಾಂಶ ರೇಖಾಂಶ ಅಂತ, ಲ್ಯಾಟಿಟ್ಯೂಡ್ಸ್ ಆ್ಯಂಡ್ ಲಾಂಜಿಟ್ಯೂಡ್ಸ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಸರಿ ಹೊಂದುವಂತಹ ಒಂದು ಟೈಮಿಂಗ್ಸು ಇತ್ಯಾದಿಗಳನ್ನು ಚಿಂತನೆ ಮಾಡಿರುವಂತಹ ಪಂಚಾಂಗ ಬಂದು ಮೈಸೂರು ಪಂಚಾಂಗ. ಮೈಸೂರು ಪಂಚಾಂಗ ಅನ್ನೋದನ್ನೇ ಒಂಟಿಕೊಪ್ಪಲ್ ಪಂಚಾಂಗ ಅಂತ ಕರಿತೀವಿ. ಆ ಮೈಸೂರು ಪಂಚಾಂಗ ಮಂದಿರಮ್ಮಲ್ಲಿ ಹೇಳಿರುವಂಥದ್ದು 21ನೇ ತಾರೀಕಿಗೆ ವ್ರತವನ್ನು ಮಾಡಬೇಕು ಅಂತ. ಸಮಯವನ್ನು ನಿಗದಿ ಮಾಡಿರಲ್ಲ. ಸಮಯ ಪಂಚಾಂಗದಲ್ಲಿ ಇಂಥ ಸಮಯಕ್ಕೆ ನೀವು ಪೂಜೆ ಮಾಡಿ ಅಂತ ಹೇಳಿರಲ್ಲ. ಯಾಕೆ ಅಂದರೆ ಪಂಚಾಂಗದಲ್ಲಿ ಇಂಥ ದಿನ ವ್ರತ ಮಾಡಬೇಕು ಅಂತ ಹೇಳ್ತಾರೆ ಬಿಟ್ಟರೆ ಆ ವ್ರತವನ್ನು ಇಂಥ ಲಗ್ನದಲ್ಲಿ ಮಾಡಿ, ಇಂತಹ ಟೈಮು 5 ಗಂಟೆ ಅಂತ ಬರಬೇಕು, 6 ಗಂಟೆ ಅಂತ ಬರಬೇಕು, ಈ ರೀತಿ ಹೇಳಿರಲ್ಲ. ಯಾಕೆಂದರೆ ವ್ರತಕ್ಕೆ ಹೇಳಿರುವಂತಹ ಕಾಲ ನಾನು ಮೊದಲೇ ಹೇಳಿದೆ. ಸಾಯಂಕಾಲ ವ್ರತ, ವರಮಹಾಲಕ್ಷ್ಮಿ ವ್ರತ, ಇಲ್ಲ ಅಪರಾಹ್ನ, ಮಧ್ಯಾಹ್ನ ಕಾಲ 10 ರಿಂದ 12 ಗಂಟೆಗಳು. ಹಾಗಾಗಿ ಈ ವ್ರತವನ್ನು ನಾಳೆ ಅನುಕೂಲ ಇರುವಂಥವರು ಬೆಳಗ್ಗಿನಿಂದ ಉಪವಾಸವಿದ್ದು ಬೆಳಗ್ಗಿನಿಂದ ಆ ದೇವಿಗೆ ಅನೇಕ ನಮ್ಮಲ್ಲಿ ಅದರಲ್ಲೂ ಕೂಡ ಬೆಂಗಳೂರು, ಮೈಸೂರು ಈ ಪ್ರಾಂತ್ಯದಲ್ಲಿ ದೇವರಿಗೆ ನೈವೇದ್ಯ ವಿಶೇಷವಾಗಿ ಮಾಡ್ತಾರೆ. ವರಮಹಾಲಕ್ಷ್ಮಿಗೆ ತಿಂಡಿಗಳ ನೈವೇದ್ಯ ಜಾಸ್ತಿ. ವರಮಹಾಲಕ್ಷ್ಮಿಗೆ ಮಾತ್ರ ಅಲ್ಲ, ಗೋಕುಲಾಷ್ಟಮಿಗೂ ಅಷ್ಟೇ. ಅದು ಕೂಡ ಪ್ರಾಂತೀಯವಾಗಿ ಬಂದಿರುವಂಥದ್ದು. ಈಗ ಇಲ್ಲಿ ಚೆನ್ನಾಗಿ ಹೇರಳವಾಗಿ ತರಕಾರಿ ಧಾನ್ಯಗಳು ಸಿಗೋ ಕಾರಣ ನಾವು ಆ ರೀತಿ ನೈವೇದ್ಯಾದಿಗಳನ್ನು ಮಾಡ್ತೀವಿ. ಎಲ್ಲೋ ನೀವು ಕರಾವಳಿ ಪ್ರಾಂತ್ಯಕ್ಕೆ ಹೋದರೆ ಅಲ್ಲಿ ಸ್ವಲ್ಪ ಬೇರೆ ರೀತಿಯಾಗಿರುವಂಥ ಆಹಾರ ಪದ್ಧತಿಗಳು ಇರೋ ಕಾರಣ ಅಲ್ಲಿ ಬೇರೆ ರೀತಿ ಮಾಡ್ತಾರೆ. ಆದರೆ ನಾವು ಬ್ರಾಡಾಗಿ ನೋಡೋದಾದರೆ ನಮ್ಮ ಕರ್ನಾಟಕಕ್ಕೆ ಈ ಒಂದು ಪ್ರಾಂತ್ಯದ ಒಂದು ಆಚಾರವೇ ಪ್ರಧಾನವಾಗಿರುವಂಥದ್ದು. ಕರ್ನಾಟಕಕ್ಕೆ ರಾಜಧಾನಿಯೂ ಹೌದು, ಅದೇ ರೀತಿ ಒಂದು ರೀತಿ ಸಂಸ್ಕೃತಿಯನ್ನು ಹೇಳಿರುವಂತಹ ರಾಜಧಾನಿ ಮೈಸೂರು. ಸೊ ಮೈಸೂರಿನಲ್ಲಿ ಏನು ಪದ್ಧತಿಯನ್ನು, ಸಂಸ್ಕೃತಿಯನ್ನು ಫಾಲೋ ಮಾಡ್ತಾರೆ ಅದು ಸ್ವಲ್ಪ ವ್ಯಾಪಕವಾಗಿರುವಂಥದ್ದು, ಸ್ವಲ್ಪ ಪಟ್ಟಾಗಿರುವಂಥದ್ದು ಅಂತ ಅದನ್ನು ಹೇಳ್ಬೋದು. ಹಾಗಾಗಿ ನಾಳೆ ಸಂಜೆ ವ್ರತವನ್ನು ಆಚರಣೆ ಮಾಡುವಂಥವ್ರು ಖಂಡಿತ ಉಪವಾಸವಿದ್ದು ಮಾಡುವುದು. ಇಲ್ಲಾಂದರೆ 10 ರಿಂದ 12 ಗಂಟೆಗಳ ಕಾಲದಲ್ಲಿ ಏನು ವ್ರತವನ್ನು ಆಚರಣೆ ಮಾಡ್ತಾರೆ ಅದೇ ಶ್ರೇಯಸ್ಸು. ಬೆಳಗ್ಗೆ ಸೂರ್ಯೋದಯ ಪೂರ್ವದಲ್ಲಿ ಮಾಡುವಂಥದ್ದು ಸಂಧ್ಯಾವಂದನ ಇತ್ಯಾದಿ ನಿತ್ಯ ಕರ್ಮಗಳನ್ನು ಸೂರ್ಯೋದಯ ಪೂರ್ವದಲ್ಲಿ ಮಾಡಬೇಕು. ಸೂರ್ಯೋದಯ ಆದ ತಕ್ಷಣ ನಿತ್ಯ ದೇವತಾ ಅರ್ಚನೆಯನ್ನು ಮಾಡಬೇಕು. ಆಮೇಲೆ ವ್ರತವನ್ನು ಮಾಡಬೇಕು. ಅಂದರೆ ದೇವರ ಪೂಜೆ, ವ್ರತ ಬೇರೆ ಬೇರೆ. ನಿತ್ಯದಲ್ಲಿ ಮಾಡುವಂತಹ ದೇವತಾರ್ಚನೆ ಅನ್ನುವಂಥದ್ದು ಮಾಡಲೇಬೇಕು. ಅದು ವ್ರತ ಇರಲಿ, ಮತ್ತೊಂದಿರಲಿ, ಏನಾದರೂ ಇರಲಿ, ಅದನ್ನು ಬಿಡುವಂತಹ ಪಕ್ಷ ಬೇರೆ. ನಿತ್ಯ ದೇವರ ಪೂಜೆಯನ್ನು ಬಿಡುವಂಥದ್ದು ಯಾವಾಗ ಅಂತಂದರೆ ಯಾವುದೋ ಒಂದು ಕೆಟ್ಟದಾಗಿರುವಂಥ ಸಮಯದಲ್ಲಿ ಮಾತ್ರ ನಿತ್ಯ ದೇವತಾರ್ಚನೆ ಮಾಡಲ್ಲ. ಅದಕ್ಕೆ ಹೊರತಾಗಿ ನಿತ್ಯ ದೇವರ ಪೂಜೆಯನ್ನು ಮಾಡಲೇಬೇಕು. ಭಾನುವಾರ ಆದರೂ ರಜಾ ಇಲ್ಲ. ಭಾನುವಾರ ಆಫೀಸಿಗೆ ಇದಕ್ಕೆ ರಜಾ ಇದ್ದ ಹಾಗೆ ದೇವರ ಪೂಜೆಗೆ ನಿತ್ಯ ಮಾಡುವಂತಹ ಕೆಲಸಗಳಿಗೆ ರಜಾ ಇಲ್ಲ. ಊಟ ಮಾಡಲಿಕ್ಕೆ ರಜಾ ತಗೋತೀವ ಅಂತಂದರೆ ಇಲ್ಲ, ಅದನ್ನು ತಗೋಬೇಕು ವಾಸ್ತವವಾಗಿ. ಅದಕ್ಕೆ ಏಕಾದಶಿ ಅಂತ ವ್ರತ ಬಂದಿರುವಂಥದ್ದು. ಆದರೆ ಈ ಒಂದು ನಿತ್ಯ ಪೂಜೆಯನ್ನು ಸೂರ್ಯೋದಯ ನಂತರದಲ್ಲಿ ಮಾಡಿ 10 ಗಂಟೆಯ ನಂತರದಲ್ಲಿ ವ್ರತವನ್ನು ಆಚರಣೆಯನ್ನು ಮಾಡಬೇಕು. ರಾಹುಕಾಲ ಇತ್ಯಾದಿಗಳನ್ನು ಮಾನ್ಯ ಮಾಡುವಂತಹ ಅವಶ್ಯಕತೆ ಇಲ್ಲ.
ಇದನ್ನು ಸ್ಪಷ್ಟವಾಗಿ ಶಾಸ್ತ್ರ ಹೇಳಿದೆ. Okay. ಮತ್ತು ಯಾವುದೇ ಈ ನ್ಯೂಮರಾಲಜಿಯನ್ನು ಇಟ್ಕೊಂಡು ಈ ರೀತಿ ನಂಬರ್ ಇರುವಂತಹ ಟೈಮಲ್ಲಿ ಲಕ್ಷ್ಮಿ ಕೂಡಿಸ್ಬೇಕು ಅನ್ನೋಂಥದ್ದು ಸರ್ವಥ ಸರಿ ಹೋಗುವಂಥ ವಿಚಾರ. ಅದೊಂದು ಟ್ರೆಂಡ್ ಕ್ರಿಯೇಟ್ ಆಗಿದೆಯಲ್ಲ, 11 11 11ಕ್ಕೆ 10 10ಕ್ಕೆ 9 9ಕ್ಕೆ. ನೀವು ಹೇಳ್ದಾಗೆ ನಾನು ಹೇಳ್ತಾ ಇರೋದು ಈ ಟೈಮಲ್ಲಿ ಮಾಡಬೇಕು ಅನ್ನೋದೆಲ್ಲ ಇದೆ ನೋಡಿ. ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಈ ಟೈಮಲ್ಲಿ ಮಾಡಬೇಕು ಅಂತ. ಈಗ ವರಮಹಾಲಕ್ಷ್ಮಿ ವ್ರತ ಮಾಡಬೇಕು ಅಂತ ಹೇಳಿರೋದು ಯಾರು? ಅದು ಈ ಟ್ರೆಂಡ್ ಸೆಟ್ ಮಾಡಿದವ್ರು ಖಂಡಿತ ಅಲ್ಲ. ಅದು ನಮಗೆ ಅನುಚಾನವಾಗಿ ಋಷಿ ಪರಂಪರೆಯಿಂದ ಬಂದಿರುವಂಥದ್ದು. ಹಾಗಾಗಿ ಇದು ಎಷ್ಟೋ ಸಾವಿರಾರು ವರ್ಷದಲ್ಲಿ ಋಷಿಗಳಿಂದ ಬಂದಿರುವಂತಹ ವ್ರತ. ಹಾಗಾಗಿ ಯಾವ ಟೈಮಲ್ಲಿ ಮಾಡಬೇಕು ಅಂತ ತೀರ್ಮಾನ ಯಾರು ಹೇಳಬೇಕು? ಅವರು ಹೇಳಿರಬೇಕು, ಋಷಿಗಳು ಹೇಳಿರಬೇಕು ಅಲ್ವಾ? ಋಷಿಗಳು ಹೇಳದಿರುವಂತಹ ಸಮಯದಲ್ಲಿ ನಾವು ಈ ವ್ರತವನ್ನು ಆಚರಣೆ ಮಾಡ್ತೀವಿ, ಈ ಸಮಯಕ್ಕೆ ಮಾಡ್ತೀವಿ ಅನ್ನೋಂಥದ್ದು ಸರ್ವತಾ ಸರಿ ಹೋಗಲ್ಲ. ಮತ್ತು ಏನಾದರೂ ನಾನು ನಿಮಗೆ ಒಂದು ಹೇಳಬೇಕು ಅಂತಂದರೆ ನೀವು ನನ್ನನ್ನು ಕೇಳಬೇಕು, ಎಲ್ಲಿದೆ ಪ್ರಮಾಣ ಇದಕ್ಕೆ? ಯಾವ ಒಂದು ಪ್ರಮಾಣ ಇಟ್ಕೊಂಡು ಈ ಸಮಯಕ್ಕೆ ವ್ರತ ಮಾಡಿದ್ರೆ ಒಳ್ಳೆಯದಾಗತ್ತೆ, ಅಥವಾ ಅದನ್ನು ನೇರವಾಗಿ ಹೇಳ್ಬಿಡ್ಲಿ. ಇದು ಪ್ರಮಾಣ ಇಟ್ಕೊಂಡು ಹೇಳ್ತಿರೋದಲ್ಲ, ಶಾಸ್ತ್ರ ಪ್ರಮಾಣ ಇಟ್ಕೊಂಡು ಹೇಳ್ತಿರೋದಲ್ಲ, ನನಗೆ ಬಾಯಿಗೆ ಬಂದಂಗೆ ಹೇಳ್ತಿರೋದು ಅಂತ ನಮಗೆ ಅನ್ಸಿರೋದು ನಾವು ಹೇಳ್ತಾ ಇರೋದು. ಆ ಥರ ನಮಗೆ ಅನ್ಸೋದು ಅನ್ನೋಂಥ ಒಂದು ಐಡಿಯಾಸ್ ಏನಿದೆಯಲ್ಲ, ಅದನ್ನು ಶಾಸ್ತ್ರಕ್ಕೆ ಹೋಲಿಕೆ ಮಾಡಿ ಹೇಳಬಾರ್ದು ಅಲ್ವಾ? ಈಗ ಒಂದು ಮೆಡಿಕಲ್ ಸೈನ್ಸ್ ಇದೆ, ಅಲ್ಲಿ ಇಂತಹ ಜನಗಳಿಗೆ ಇಷ್ಟು ಡೋಸೇಜಲ್ಲಿ ಇಂತಹ ಔಷಧಿ ಕೊಟ್ಟರೆ ಅದು ಹೀಗೆ ಕೆಲಸ ಮಾಡುತ್ತೆ ಅನ್ನುವಂಥ ರಿಸರ್ಚ್ ಇರುತ್ತೆ. ಆ ರಿಸರ್ಚನ್ನು ಇಟ್ಕೊಂಡು ಮಾಡೋದನ್ನ ಬಿಟ್ಟು ಸ್ವಲ್ಪ ಮಾತ್ರ ಔಷಧಿ ಮಾತ್ರ ಅವ್ರ ಹತ್ರ ತಗೊಂಡು ಕೊಡುವಂಥ ಡೋಸೇಜನ್ನ ಯಾರೋ ಸೆಟ್ ಮಾಡಿದ್ರು ಅಂತಂದರೆ ಅದು ಏನಾಗುತ್ತೆ? ಅನರ್ಥ ಆಗತ್ತೆ. ಅದೇ ರೀತಿ ಋಷಿಗಳು ಹೇಗೆ ಹೇಳಿದರೆ ಹಾಕಿ ಹೇಳಬೇಕು. ಯಾವುದೇ ಕಾರಣಕ್ಕೂ ಸುಮ್ಮನೆ ಅವರ ಮನಸ್ಸೋ ಇಚ್ಛೆ ಇಂಥ ಸಮಯಕ್ಕೆ ಮಾಡಿದ್ರೆ ಇದಾಗತ್ತೆ ಅಂತ ಯಾವುದೋ ಒಂದು ತೀರ್ಮಾನವನ್ನು ಇಟ್ಕೊಂಡು ಹೇಳೋವಂಥದ್ದು ಸರಿಯಲ್ಲ. ಮತ್ತು ಏನೇ ಹೇಳಿದ್ರು ಕೂಡ ಜನಗಳಿಗೂ ಕೂಡ ಗೊತ್ತಾಗಿದೆ. ನೋಡಿ, ಶಾಸ್ತ್ರ ಕಲ್ತವ್ರು ಯಾರು, ಶಾಸ್ತ್ರ ವಿರುದ್ಧವಾಗಿ ಹೇಳ್ತಿರೋವಂಥವ್ರು ಯಾರು ಅನ್ನೋದು ಗೊತ್ತು. ಆದರೂ ಕೂಡ ಎಷ್ಟೋ ಒಂದಷ್ಟು ಜನ ಪಾಪ ನಮ್ಮ ಜನರು ಮುಗ್ಧರು. ದೇವರು ಅನ್ನುವಂತಹ ವಿಚಾರ ಬಂತು ಅಂತಂದ್ರೆ ತುಂಬಾ ವಿಚಾರದಲ್ಲಿ ಇದು ಹಾಗೆ ಆಗುತ್ತೆ. ಏನ್ ಹೇಳ್ತೀವಿ ಒಟ್ಟಾರೆ ಏನು ಅಂತಂದ್ರೆ ನಮಗೆ ಒಳ್ಳೇದಾಗಬೇಕು ಅನ್ನುವಂತಹ ವಿಚಾರದಲ್ಲಿ ಯಾರು ಏನೇ ಹೇಳಿದ್ರು ಕೂಡ ಕೇಳುವಂಥದ್ದು ಸ್ವಲ್ಪ ಪದ್ಧತಿ ನಮ್ಮಲ್ಲೂ ಬದಲಾವಣೆ ಆಗಬೇಕು. ಅಂದರೆ ನಮಗೆ ಒಳ್ಳೇದಾಗಬೇಕು ನಿಜ, ದೇವ್ರು ಏನು ಮಾಡಿದ್ರು ಒಳ್ಳೇದು ಮಾಡ್ತಾನೆ, ಅದು ಬೇರೆ ವಿಚಾರ. ಮಾಡುವಂತಹ ಉದ್ದೇಶದ ಹಿಂದೆ ಒಳ್ಳೆ ಉದ್ದೇಶ ಇತ್ತು ಅಂತಂದರೆ ಒಳ್ಳೆ ಕ್ರಿಯೆಯನ್ನು ಮಾಡಿದ್ರೆ ಪ್ರಕೃತಿ ನಮಗೆ ಒಳ್ಳೆ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋಂಥ ಸರ್ವತಾ ಸತ್ಯವಾಗಿರುವಂತಹ ವಿಚಾರವೇ. ಅದು ದೊಡ್ಡ ಅಪರಾಧ ಆಗಲ್ಲ ಅಥವಾ ಇದಾಗಲ್ಲ. ಆದರೆ ಶಾಸ್ತ್ರ ಹೇಗೆ ಹೇಳಿದೆಯೋ ಹಾಗೆ ಮಾಡಿದ್ರೆ, ವಿಹಿತವಾಗಿರುವಂತಹ ರೀತಿಯಲ್ಲಿ ಮಾಡೋದ್ರಿಂದ ಅದಕ್ಕೆ ಹೆಚ್ಚು ಫಲವನ್ನು ನಾವು ನಿರೀಕ್ಷಣೆಯನ್ನು ಮಾಡ್ಬೋದು. ಅದರಿಂದ ಸೂಕ್ತವಾಗಿ ನಮಗೇನಾಗಬೇಕೋ ಅದು ಆಗತ್ತೆ. ಎಸ್ ಗುರುಜಿ, ಇನ್ನು ಮಾತನಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಬ್ರೇಕ್ ತಗೊಂಬರೋಣ. ವೀಕ್ಷಕರೇ, ವರಮಹಾಲಕ್ಷ್ಮಿ ವ್ರತನ ಹೇಗೆ ಮಾಡಬೇಕು, ಯಾವ ಥರ ಮಾಡಬೇಕು ಅದೆಲ್ಲವನ್ನ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಬ್ರೇಕ್.